ಈಗ ಒಂದು ಕ್ಲಿಪ್ ಹಾಕ್ತೀನಿ ನೋಡ್ಕೊಂಬನ್ರಿ. ಇದು ಧಾರಾವಿ ಅಂತ, ಮುಂಬೈನ ಒಂದು ಪ್ರಮುಖ ಸ್ಥಳ. ಇಲ್ಲಿ ಜನರು ಏನು ಹೇಳ್ತಾರೆ ಅಂದರೆ ಗೌರ್ಮೆಂಟ್ ಏನು ಫೆಸಿಲಿಟೀಸ್ ಕೊಡೋಲ್ಲ, ಏನು ಸರ್ವಿಸ್ ಮಾಡೋಲ್ಲ ಅಂತ ಎಲ್ಲ ಹೇಳ್ತಾರೆ. ಅದೇ ನಾವು ನಂಬಬೇಕಾಗಿರೋ ಒಂದು ಸತ್ಯ ಬೇರೆಯೇ ಆಯಿತು. ಈಗ ಗೌರ್ಮೆಂಟವರು ಇಲ್ಲಿ ಧಾರಾವಿ ಅನ್ನೋದು ಒಂದು ಸ್ಲಮ್ ಗೊತ್ತಾ, ಅಲ್ಲಿ ಕ್ಲೀನ್ ಮಾಡಿ ಹೋಗಿರ್ತಾರೆ ಗೌರ್ಮೆಂಟವರು. ಅಲ್ಲಿ ಇವ್ರು ಏನು ಮಾಡ್ತಾರೆ ಅಂದರೆ ಜನರುಗಳು ಅಲ್ಲಿರೋರು ಕಸ ಕೈಗೆ ಸಿಕ್ಕಿದ ಕಸ ಎಲ್ಲ ಎಲ್ಲಿ ಬೇಕಾದ್ರೆ ಅಲ್ಲಿ ಹಾಕ್ತಾರೆ. ರಸ್ತೆ ಮೇಲೆ ಆಗಿರ್ಬೋದು, ಹರಿತಾ ಇರೋ ನೀರು ಮೇಲೆ ಆಗಿರ್ಬೋದು, ಎಲ್ಲಿ ಬೇಕಾದ್ರೆ ಅಲ್ಲಿ ಹಾಕ್ತಾರೆ. ಮತ್ತು ಗೌರ್ಮೆಂಟ್ ಕ್ಲೀನ್ ಮಾಡ್ಬೋದು ಸರಿ, ಆದರೆ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಅವ್ರೇನು ಮಾಡ್ತಾಯಿದ್ದಾರೆ, ಎಲ್ಲ ಎಲ್ಲಿ ಬೇಕು ಅಲ್ಲಿ ಕಸ ಹಾಕ್ತಾರೆ. ಸಿವಿಕ್ ಸೆನ್ಸ್ ಅನ್ನೋದು ಗೌರ್ಮೆಂಟ್ ಒಬ್ಬರ ಜವಾಬ್ದಾರಿ ಅಲ್ಲ, ಅದು ಪ್ರತಿಯೊಬ್ಬರ ನಾಗರಿಕರ ಜವಾಬ್ದಾರಿಗಳು. ಈಗ ಪ್ರತಿ ಸಲ ಗೌರ್ಮೆಂಟ್ ಬ್ಲೇಮ್ ಮಾಡೋದು ತುಂಬ ಈಸಿ, ಆದರೆ ಅಲ್ಲಿರೋ ಜನನ ಬದಲಾಯಿಸೋದು ತುಂಬ ಕಷ್ಟ. ನಾವೇನು ಮಾಡಬೇಕಂದ್ರೆ ಎಲ್ಲ ಜನಕ್ಕೂ ಈ ಥರ ಸೋಷಲ್ ಅವೇರ್ನೆಸ್ನ ಸ್ಪ್ರೆಡ್ ಮಾಡಬೇಕು. ಹೇಗೆ ಸಿಟಿನ ಕ್ಲೀನಾಗಿ ಇಟ್ಕೊಬೇಕು, ಈಗ ಜಾಗನ ಕ್ಲೀನ್ ಇಟ್ಕೊಬೇಕು, ಹೀಗೆ ಟೂರಿಸ್ಟ್ಗಳನ್ನ ವೆಲ್ಕಮ್ ಮಾಡಬೇಕು. ಇಲ್ಲಾಂದರೆ ಇಂಡಿಯಾ ತುಂಬ ಹಿಂದೆ ಉಳಿದೋಗುತ್ತೆ ರೀ.